ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ರೋಹಿತ್ ಮಾತಾಡ್ತಾ ಇರೋದು. ನಾವಿವತ್ತು ಆಂಧ್ರದ್ದು ಪೆನಕೊಂಡ ಅಂತ ಬಂದಿದ್ದೀವಿ ಫೋರ್ಟ್ ನೋಡೋಕ್ಕೆ. ಮತ್ತೇನು ಹೇಳಬೇಕಂದ್ರೆ, ಇದು ಬೆಂಗಳೂರಿಂದ 140 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತೇನು ಹೇಳೋಣ, ಈಗ ಸ್ಟಾರ್ಟ್ ಆಗಿದೆ ಜರ್ನಿ. ಹೇಳ್ತೀನಿ ಮುಂದೆ ನಿಮ್ಗೆ ಮತ್ತೆ. ಲಾಸ್ಟ್ ಬೇಕಾದ್ರೆ ನೀವು ಹೇಳ ಇಟ್ಕೊಳಪ್ಪ, ಅಲ್ಲೇ ಇಟ್ಟು ಬಂದು ಒಂದೊಂದು ಏನ ಸ್ವಲ್ಪ ನಾಯಲ್ಲಿ ತೊಗೊಂಡು ಬಂದೆ ಮಗನ. ಗೈಸ್ ನೋಡಿ, ಇಲ್ಲಿ ಎಲ್ಲರೂ ಬೈಕ್ ಕೆಳಗಿಂದ ಮೇಲೆ ತೊಗೊಂಡು ಬಂದು ಮತ್ತು ಮೇಲಿಂದ ಕೆಳಗಡೆ ಹೋಗ್ತಾ ಇದ್ದಾರೆ. ಇವರು ಜಸ್ಟ್ ಈ ರೋಡಲ್ಲಿ ಓಡಿಸ್ಬೇಕಂತ ಗಾಡಿಗಳು ತೊಗೊಂಡು ಬಂದಿದ್ದಾರೆ ಅಷ್ಟೇ. ನೋಡಿ, ಒಂದೊಂದು ವೆಹಿಕಲ್ ಹೋಗ್ತಾ ಇದೆ. ಇಲ್ಲಿ ಆ ಗಾಡಿ ಕಾಣ್ತಾ ಇದೆ ನೋಡಿ, ಆ ಗಾಡಿ. ಇವನು ನಮ್ಗೆ ಒಂದು 10 ನಿಮಿಷ ಲೇಟಾಗಿ ಬಂದ, ಈಗ ಹೊರಟಿದ್ದಾನೆ ಆಲ್ರೆಡಿ. ಏನು ಈ ರೋಡಲ್ಲಿ ಓಡಿಸ್ಬೇಕಂತ ತೊಗೊಂಡು ಬಂದವರು ಏನೋ ಎಂಥ ದೇವರೇ ಬಲ್ಲ. ಎಂತ ಹೇಳೋದು ಈ ಜನಕ್ಕೆ? ಸುಮ್ಮನೆ ವಾಯು ಮಾಲಿನ್ಯ ಮಾಡ್ತಾಯಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ರೆ ಏನಾದರೂ ನೋಡ್ಕೊಂಡು ಹೋಗಬೇಕು. ನಾವೇ ಬೈಕಲ್ಲೇ ಬಂದಿದ್ದೀವಿ, ವಾಯು ಮಾಲಿನ್ಯ ಮಾಡಿದ್ದೀವಿ, ಇಲ್ಲ ಅಂತ ಅಲ್ಲ. ಬಟ್ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ತೀವಿ. 4 ಕಿಲೋಮೀಟ್ರ್ ಇದೆ ಇಲ್ಲಿಂದ. 8 ಕಿಲೋಮೀಟ್ರ್ ಆಯ್ತದ. ಹಾಯ್ ಗೈಸ್, ಈಗ ನಾನು ಟ್ರಿಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟ್ರೆಕ್ಕಿಂಗು. ಟೈಮಿಗ 10:30. ಅಲ್ಲಿಗೆ ಹೋಗಬೇಕು, ನೋಡಬೇಕು. ನಮಗೂ ಗೊತ್ತಿಲ್ಲ, 3.5 ಕಿಲೋಮೀಟ್ರ್ ಇದೆ. ಹೆಂಗೆ ಹೋಗಬೇಕು ಚೆಕ್ ಮಾಡಬೇಕು. ವಿಲ್ ಅಪ್ಡೇಟ್ ಇನ್ ನೆಕ್ಸ್ಟ್ ವಿಡಿಯೋ. ಐಡಿಯಾ ಟ್ರ್ಯಾಕ್ ಮಾಡೋದೈತೆ ಇವತ್ತು. ಹಾಂ, ಎಲ್ಲೋ ನಾನು ತುಮಕೂರು ಅಂತ ಅಲ್ಲಿ ಹೋಗೋಣ ನೆಕ್ಸ್ಟ್ ಟೈಮ್. ಮಧುಗಿರಿ, ತುಮಕೂರು. ಎಲ್ಲಿ ಹೋಗಿದ್ದು ಮೊನ್ನೆ? ನಾನೇ ಆಮೇಲೆ ಹೋಗಿದ್ದಿಲ್ಲ. ಈಗೆಲ್ಲ ಶಾರ್ಟ್ಕಟ್ ಮಾಡಿದ್ದಾರೆ. ಒಂದು ಶಾರ್ಟ್ಕಟ್ ಐತೆ, ಅದನ್ನೈತೆ. ಈಗೆಲ್ಲ ಗೌರ್ಮೆಂಟ್ ಅಂಡರ್ ಬರ್ತಲ್ಲ. ಬಟ್ ಅದು ಲಾಂಗ್ ರೂಟ್ ನಾವು ಎರಡು ಬಿಟ್ಟಾರ ಬಿಡಿ, ಈಗ ಆ ಕಡೆಯಿಂದ ಈ ಕಡೆ. ಇಲ್ಲ, ನಾವು ಫಸ್ಟ್ ಇದು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಬೇಕು. ರಿಜಿಸ್ಟ್ರೇಷನ್ ಎಲ್ಲ ಐತೆ, ಅದು ಮಾಡಿದಾರಲ್ಲ. ಈಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಹೋಗ್ಬಿಟ್ರೆ ಅವಾಗೆಲ್ಲ ಬಿತ್ತಪ್ಪ. ಈಗೆಲ್ಲ ಸ್ಟಿಕ್ ಭಾಳ ಮಂದಿ ಹೊಂಟಲ್ಲ ಇಲ್ಲಿ ಹೆಸರು. ಬಟ್ ಒನ್ ಆಫ್ ದಿ ಬೆಸ್ಟ್ ಟ್ರೆಕ್ಕಿಂಗ್, ಒನ್ ಆಫ್ ದಿ ಟಫೆಸ್ಟ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್. ವೆರಿ ನೈಸ್. ಏಕದಮ್ ಬೆಸ್ಟ್ ಬರ್ತೈತೆ ಅದು, ಏಕದಮ್ ಬೆಸ್ಟ್ ಅಲ್ಲ. ನೀರಾಗ ಏನೋ ಅದಾವ ನೋಡಲ್ಲ. ನೋಡ್ನು ಬಾಲ ಬತಕ್ಕಿದಾವ. ಏಯ್ ನೋಡ್ರಿ ಅಲ್ಲಿ. ಗೈಸ್, ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ವ್ಯೂ, ಲೇಕ್ ವ್ಯೂ ಇದು. ಅಲ್ಲಿ ಹಿಂದೆ ಗುಡ್ಡಗಳು. ಅದನ್ನ ಎಡಿಟ್ ಮಾಡ್ರಿ. ನಮಸ್ಕಾರ. ನಾವಿವತ್ತು ಪೆನಕೊಂಡ ಫೋರ್ಟ್ ಬಂದಿದ್ದೀವಿ. ಇಲ್ಲಿ ಹೇಗೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ಟ್ರೆಕ್ಕಿಂಗು ಬಂದಂಗೆ ಹೋಗ್ತಾಯಿದ್ದೀವಿ, ಒಟ್ಟಲ್ಲಿ ಹಾದಿ ಕಾಣ್ದಂಗೆ. ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಒಂದು 2-3 ಕಡೆ ಹಾದಿ ಹೋಗ್ತಾಯಿದೆ, ಯಾವುದಂತ ಗೊತ್ತಾಗ್ತಾ ಇಲ್ಲ.
ಒಟ್ಟಲ್ಲಿ ಹೋಗ್ತಾ ಇದ್ದೀವಿ. ಒಟ್ಟಲ್ಲಿ ಟಾಪ್ ಹಿಲ್ಲಿಗೆ ರೀಚ್ ಆಗಬೇಕು ಅಷ್ಟೇ ನಾವು. ಜರಿತದ ಕಾಲು, ಸ್ಲೋ ಆಗಿ ಬಾ. ಗೈಸ್ ಫೈನಲ್ ಆಗಿ ಬಂದೆ. ಹೆಂಗೋ ರೂಟ್ ನೋಡಿಕೊಂಡು ಈ ನೋಡಿ ಅಲ್ಲಿದೆ ಫೋರ್ಟ್ ನಾವು ಹೋಗಬೇಕಾಗಿರೋದು. ಅಲ್ಲಿ ನೋಡಿ ಇದೇ ನೋಡೋಕೆ ಬಂದಿರೋದು ಅಲ್ಲಿಂದ ಇಲ್ಲಿಗೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದಾವೆ ಇಲ್ಲೆಲ್ಲ. ಈ ನೋಡಿ ಹಾಳದು ಹೋದರೆ ಕೆಳಗಡೆನೇ. ಆ ಕಡೆ ಒಪ್ಪಲ್ಲ, ಆ ಕಡೆ ಇದು ನೋಡಿ ನಾವು ಹೋಗ್ಬೇಕಾಗಿರೋದು. ಹಂಗೆ ಹೋಗ್ತಾ ಇದ್ದಾನೆ. ఎవరు ಇಟ್ಕೊಳ್ಳೋರು ನನಗೆ, ఎవరు పట్టుకున్నారు? ನಡೀರಿ ಮುಂದೆ ನಡೀರಿ ಮುಂದೆ. ಚಲೋ ಹೆಂಗಿದೆ ನೋಡಿ ಬಂಡೆಗಳಿಲ್ಲೆಲ್ಲ ತಂಪ. ಓಹೋ ಹೆಂಗೆ ಕೂಡಿಸಿದ ನೋಡಿ ಬಂಡೆಗಳು. ಆ ಕಾಲದ ಕೂಡಿಸಿಲ್ಲ, ನ್ಯಾಚುರಲ್. ಇಲ್ಲೇನು ಗುಹೆ ಇದೆ, ಇಲ್ಲಿ ಒಂದು ಸೊಂಟಿಗೆ ಸುಮ್ಮಟಿಗೆ ಏನೋ ಇರ್ತದೆ ಅನಿಸ್ತೈತಿ ಈ ಚರ ಜಾಗದಲ್ಲಿ. ನೋಡ್ಬೋದು ಇಲ್ಲೆಲ್ಲ. ನೋಡಿ ಹೆಂಗೆ ಹೋಗೋದಿದೆ. ಇದು ರೂಟೇ ಇಲ್ಲ ಪ್ರಾಪರಾಗಿ. ಅಣ್ಣಗಳು ಹೆಂಗೆ ಹೋಗ್ತಾ ಇದ್ದಾರೆ ಇಲ್ಲಿ. ఏం చేస్తున్నావు అది? అది వాపస్ వెళ్తారు కదా, ఏం ಬೇರೆ ರೂಟ್ ఉందా? ಬೇರೆ ರೂಟ್ ఉందా? ఇదే రూటా? వాపస్ వెళ్ళాలా ఇదే రూటా ಬೇರೆ ರೂಟಾ? ప్రవీణ్ ಬೇರೆ ರೂಟ್ ఉందా? ఓ अरे बाबा ना तू
ಬರೋದಿಲ್ಲ అక్కడే పోయి పెట్టేసి కుడికాలు పెట్టాలి యువతలకి యువతలు దాటుకునే నాకు కూడా అక్కడనే డైరెక్ట్ ఇక్కడ రాదు నేను ఇక్కడ వస్తావా ఇక్కడే వస్తుంటే చిన్ననా చిన్న చిన్న ఇంగా సైడ్ రా చిన్న చిన్న ఓకే సూపర్ चलो आराम से जाएंगे अभी फाइनली चलो लेट्स गो बाइस చెప్పలేదా నేను ప్లేన్ ఉంది కదా పిల్లలు చెప్పేసి నో ప్రాబ్లం మీరు నేము మీరు మీ ఊరు చెప్పేసి బా అట్లీస్ట్ మీరు నేమ్ చెప్పు ఎక్కడ వస్తున్నారు మీరు ಫೈನಲಿ ಬಂದೆಪ್ಪ ನಾನು ರೀಚ್ ಆದೆ ಪ್ಲೇಸು ಹೋಗ್ಬೇಕು ನೋಡಿ ಯಾವ ಥರ ಇದೆ ಇಲ್ಲಿ ಕಲ್ಗಳು ಹೋಗ್ಬಿಟ್ರೆ ಎಕ್ಸಿಕ್ಯೂಟ್ ಆಯಿತು ನನ್ನ ಪೆನಕ್ ಫೋರ್ಟ್ ಹಿಂಗು ನೋಡಿ ಇಲ್ಲಿಂದ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ ಪೂರ ಅರ್ಧ ಅಂತ ಅಂದ್ರೆ ಕಾಣಿಸ್ತಿಲ್ಲ ಅಲ್ಲೊಂದು ಕೆರೆ ಇದೆ ಆ ಕಡೆ ಗೈಸ್ ಫೈನಲಿ ರೀಚ್ ಆದೆ ನಾನು ನೋಡ್ಬೋದು ನೀವೀಗ ಇಲ್ಲಿಂದ ವ್ಯೂ ಭಾಳ ಟಫ್ ಇತ್ತು ಟ್ರಕ್ಕಿಂಗು ಬಟ್ ಒಂದು ಖುಷಿ ಬಂದಿದ್ದೀನಿ ಅಂತ ಇಲ್ಲ ಪಕ್ಕದ ಊರ್ದವ್ರು ಹುಡುಗರು ಇವರಿಬ್ಬರು ಜನ ಅವಾಗಿನ ಕಾಲದ್ದು ಹೆಂಗೆ ಕಟ್ಟಿದ್ದಾರೆ ನೋಡಿ ಎಲ್ಲ ಕೋಟೆಯದು ಎಲ್ಲ ನಾಶ ಮಾಡಿದ್ದಾರೆ ಅಂದರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಇಲ್ಲೆಲ್ಲ ನೋಡ್ಬೋದು ನಿಮ್ಗೆ ಅಲ್ಲಿಂದ ವ್ಯೂ ತೋರಿಸ್ತೀನಿ
ಅಲ್ಲಿ ಒಂದು ಮಂಗೆ ಇದೆ, ಅಂಚೆ ಹಾಕಿ ಹೊಡಿತು. ಫೈನಲಿ ಬಂದ್ವಪ್ಪ. ಚೆನ್ನಾಗಿದೆ ವ್ಯೂ ಇಲ್ಲಿ. ಸಾರಿ ನಾವು ಬಂದಿರೋ ಹಾದಿ ನೋಡಿ ಇದು. నేను ఇక్కడ 5వ సారి ఇక్కడ రావడం జరిగింది. ఇది వచ్చేసి ఇది పెనుగొండ అనమాట. పెనుగొండ అట్లే శ్రీకృష్ణదేవరాయలు అని చెప్పేసి దీన్ని శ్రీకృష్ణదేవరాయలు ఏలిండే రాజ్యము అంటారు. ఇది పెనుగొండ కోట అనమాట. ఇది ఇదంతా ఊరు చూడండి. అప్పుడు శ్రీకృష్ణదేవరాయలు అంటే రాజ్యం అనమాట ఇది. నిర్మించడం జరిగింది. ఆయన 1857 నుంచి 1947 దాకా ఆయన పరిపాలించినాడు అని చెప్పేసి అంతా చెప్పుకోవడం జరుగుతుంది అనమాట. ఆయన ఇక్కడ పెనుగొండ చుట్టూ కోట ఉంది. ఆ కోట అనేది ఒక తండ్రి ఒక కొడుకు కట్టింటారన్నమాట. ఒక నైట్లోనే ఆయన తండ్రి పైన కడతా అంటే కొడుకు అంత పెద్ద కోటని నిర్మించడం జరిగింది. అట్లాగే కింద రైల్వే రోడ్డు కానీ ఇది కుంభకర్ణ కానీ కొన్ని ఉన్నాయన్నమాట. అవన్నీ చాలా బాగుంటుంది అన్నమాట పెనుగొండ చూడడానికి. ఓకే ಗೈಸ್, ರಿಟರ್ನ್ ಹೋಗ್ತಾ ಇದ್ದೀನಿ ಈಗ ನಾನು. ಇವರು ಹುಡುಗರಿಗೆ ರಿಟರ್ನ್ ಹೋಗೋ ರೂಟ್ ಗೊತ್ತಿದೆ, 1-2-3 ಸಾರಿ ಬಂದಿದ್ದಾರೆ ಇವರು. ಬಟ್ ನಾನು ಬಂದಿರೋ ಹಾದಿಯಿಂದ ಹೋಗೋಕ್ಕಾಗಲ್ಲ, ಭಾಳ ಟಫ್ ಇದೆ. ಅದಕ್ಕೋಸ್ಕರ ಇವ್ರ ಹೆಲ್ಪಿಂದ ಫ್ರೆಂಡ್ಸ್ ಆಗಿದ್ದಾರೆ ಈಗ. ಒಬ್ಬರ ಹೆಸರು ಪ್ರವೀಣ್ ಅಂತ, ಇನ್ನೊಬ್ಬರ ಹೆಸರು ಮೂರ್ತಿ ಅಂತ. ಮತ್ತು ಈ ವೀಡಿಯೋಸ್ ಎಲ್ಲ ಹಾಕ್ತೀನಿ ಯೂಟ್ಯೂಬಲ್ಲಿ, ಚೆಕ್ ಮಾಡಿಕೊಡಿ. ನೋಡಿ ಹೋಗ್ತಾ ಇದ್ದೀವಿ. ರೂಟ್ ನೋಡಿ ಯಾವ ಥರ ಇದೆ. ರೋಡ್ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣಗಳು. ನೋಡೋಣ ಹೆಂಗೆ ಹೋಗ್ತಾ ಇದ್ದೀವಿ ಒಟ್ಟಲ್ಲಿ. ఇది బాగుందిపా ఇక్కడ. ఆ కడే రోడ్ లేదు, అక్కడే పర్వాలేదు. ఇక్కడ ನಾವು ಬಂದು చాలా ఇది ఉంది. స్లో లేదు, ఇది స్లిప్ అయింది. ఏం రాదుపా. ట్రెక్కింగ్ వచ్చారు కదా, ఏం వస్తుంది అది తీసుకోవాలా అంతే. అది ష్యూర్ ಅಚ್ಚಾ ನಯ್ಯೆ. ಬಟ್ ಇದು ಮುಳ್ಳು ಅದು ಎಲ್ಲ ಬರ್ತದಲ್ಲ, ಮುಳ್ಳು ಕಾಲಿಗೆ ಚುಚ್ಕೋತದೆ ಜಾಸ್ತಿ. ಅದು ಹಚ್ಕೊಂಡ್ರೆ ಮತ್ತು ಮೇಲೇ ಹತ್ತಲ್ಲ ನಾವು ಹಂಗಾದರೆ, ಹೌದಲ್ಲ. ನೋಡಿ ಗೈಸ್, ಫೈನಲ್ ಇಳಿತಾ ಇದ್ದೀವಿ ಕೆಳಗಡೆ ನಾವು. ಇನ್ನು ಅನ್ನ ಕರೆಕ್ಟ್ ರೂಟಿಗೆ ಕರ್ಕೊಂಡು ಬಂದಿದ್ದಾರೆ. ನಾವು ಎಷ್ಟು ಬೇಗ ಬಂದ್ವಿ ನೋಡಿ ಕೆಳಗಡೆ. ಅಲ್ಲಿ ಮೇಲ್ಗಡೆ ಬರೋಕ್ಕೆ ಸಾಹಸ ಪಟ್ವಿ. ಇಲ್ಲಿ ನೋಡಿ ಕಾಲು ದಾರಿನೇ ಇದೆ ಇಲ್ಲಿ ಹೋಗೋಕ್ಕೆ. ಆ್ಯಕ್ಚುಲಿ ಇದು ಈ ನೋಡಿ ಹೆಂಗಿದೆ ಹಾದಿ, ಹಿಂಗೆ ಹೋಗೋದಿದೆ ಕೆಳಗಡೆಗೆ. ಕರೆಕ್ಟು. ಆ್ಯಕ್ಚುಲಿ ಇದು ರೋಡ್ ಅಂತ, ಇದು ಅಂದರೆ ಬರೋ ದಾರಿ ಇದು.
ಪರವಾಗಿಲ್ಲ, ಇದು ಸ್ವಲ್ಪ ನೀಟಾಗಿ ಹೋಗ್ಬೋದು ಈ ಕಡೆ. ಬಟ್ ನಾವು ಯಾವುದೋ ಸರ್ಕಸ್ ಮಾಡ್ಕೊಂಡು ಭಾಳ ಡೇಂಜರ್ ರೂಟಿಂದ ಬಂದಿದ್ದೀವಿ ಬರುವಾಗ. ಹೈ ಹನುಮಪ್ಪ, ಇಲ್ಲಿ ನೋಡಿ ಹನುಮಪ್ಪ ಇದ್ದಾನೆ, ಇಲ್ಲಿ ಗಣೇಶ, ಮತ್ತೆ ಯಾರು ಸಿಗ್ತಾರಪ್ಪ? ಹಾಂ ಇಲ್ಲ, ಡೊಳ್ಳವಟ್ಟಿ ಗಣರಾಯ ನೋಡಿ ಗೈಸ್. ನಾವು ಆ್ಯಕ್ಚುಲಿ ಇದ್ರೂ ಬರೋ ರೂಟ್ ಹೆಂಗಿದೆ ಅಂದರೆ ಬೆಟ್ಟಕ್ಕೆ ನಾವು ಯಾವ ಥರ ಪೆನುಗೊಂಡ ಫೋರ್ಟ್, ಊರಿಂದ ಪೆನುಗೊಂಡ ಫೋರ್ಟ್ಗೆ ಬಂದ್ವಲ್ಲ ಅಲ್ಲಿ, ಅಂದರೆ ಅಲ್ಲಿ ಬೈಕ್ ಪಾರ್ಕಿಂಗ್ಗೆ ಸೇಮ್ ಜಿಗ್ಜಾಗ್ ಟೈಪು. ಈ ರೂಟ್ ಕೂಡ ಇಳಿಯೋದು ಜಿಗ್ಜಾಗ್ ಟೈಪಲ್ಲೇ ಇದೆ. ಹಾಂ, ನನ್ನ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿ ರೂಟ್ ಇದೆ ಏನಂತ ಕೆಳಗಡೆ, ಇಲ್ಲಾಂದರೆ ಮತ್ತೆ ಕುಂತ ಇರಬೇಕಾಗ್ತದೆ. ಆ ಕಡೆ ಜಾಗ ಅದು ಇಲ್ಲ, ಅದಕ್ಕೆ ಹೋಗ್ಬೇಕು ನೋಡಿ. ಆ ಕಡೆ ರೂಟ್ ಇದೆ ಅಂತೆ, ಅದಕ್ಕೆ ಹೋಗ್ಬೇಕು ಈಗ ಸ್ಲೋ ಆಗಿ. ఏమంది పర్వాలేదు చలో నెట్టు ಬಂದೆ. ఉందా రూటు? ಗಾಯ್ಸ್, ಬರೋ ರೂಟ್ ನೋಡ್ಕೊಂಡು ತುಂಬ ಡೇಂಜರ್ ಇದೆ ಅನ್ನಿಸ್ತಾ ಇದೆ. ಯಾಕಂದರೆ ಡೇಂಜರ್ ಅಂದರೆ ಇದೆ ಇಲ್ಲ, ಬಟ್ ಮುಳ್ಳುಗಳು ಜಾಸ್ತಿ ಇಲ್ಲೆಲ್ಲ. ನೋಡಿ ತೋರಿಸ್ತೀನಿ ಈಗ, ಗಂಟೆಗಳು ನೋಡಿ ಎಲ್ಲ ಚುಚ್ಕೊಂಡು ಕೆಲವು ಕಡೆ ರಕ್ತ ಬಂತು. ನೋಡ್ಬೇಕು ಎಲ್ಲೆಲ್ಲಿ ಆಯ್ತದೆ ಈಗ. ನೋಡಿ ಎಲ್ಲ ಕಡೆ ಮುಳ್ಳೇ ಮುಳ್ಳು. ಎಲ್ಲೋದ್ರು ಅವರು ನಾವು ಓಪ್ಸ್. ಹೌದು, ರೂಟ್ ಇದೆ ಇಲ್ಲಿ ನೋಡೋದು. ಈ ಕಡೆ ನೋಡಿ ಗಾಯ್ಸ್, ಯಾವ ಥರ ಇದೆ ಇದು. ಫುಲ್ ಬಿಸಿಲು. ಟೈಮ್ ಎಷ್ಟಂದ್ರೆ ಈಗ 12 ಗಂಟೆ 50 ನಿಮಿಷ ಟೈಮು. ಆಲ್ಮೋಸ್ಟ್ 1 ಗಂಟೆ ಆಯ್ತು ಈಗ. ನೋಡಿ ಯಾವ ಥರ ಇದೆ. ಹಾಂ ಗೈಸ್, ಇವಾಗ ದಾರಿ ಸಿಕ್ತು ಒಂದು. ಇನ್ನೂ ಒಂದು ಹೋಗ್ತಾ ಇದ್ದೀವಿ ಒಟ್ಟಲ್ಲಿ. ನೋಡಬೇಕು, ಅಷ್ಟು ಕೆಳಗಡೆ ಬಂದಿದ್ದೀವಿ. ಫೈನಲ್ ಯಾವುದೋ ಒಂದು ರೂಟ್ ಸಿಕ್ತು, ಬರ್ತಾಯಿದ್ದೀವಿ ಕೆಳಗಡೆ. ಹೋಟೆಲ್ ಕೆಳಗಡೆ ಬರಬೇಕಲ್ಲ, ಮೇಲೆ ಹೋಗಿದ್ದೀವಿ ಅಂದರೆ. ಹಾಂ, ಯಾವುದು ಸ್ಟ್ರೈಟ್ ಒಂದು ದಾರಿ? ಏನೋ ಒಂದು ಬಂದುವಪ್ಪ, ಕೆರೆನೂ ಕೆಳಗಡೆ ಬಂತು.
ಅಡ್ವೆಂಚರ್ ಟ್ರಿಪ್ ಆಯ್ತು ಇವತ್ತು ನಂದು. ಹಕ್ಕಿಗಳು, ಮುಳುಗಳೇ ಜಾಸ್ತಿ ಇದಾವೆ ಇಲ್ಲೆಲ್ಲ. ಓಪ್ಸ್ ನೋಡಿ, ಮುಂದಾ ಚಲೋ. ಮುಳ್ಳು ಚುಚ್ಚಲ್ವಾ ನಿಂಗೆ? ಹಾಂ, ಫುಲ್ ಸ್ಟ್ರಾಂಗ್ ಇದೆ. ನಾನು ಮರಿ ಒಂದು ಸ್ವಲ್ಪ ಮುಳ್ಳಿಗೆ ಹಾಳ್ತಾ ಇದ್ದೀನಿ ನಾನಿಲ್ಲಿ ನೋಡು. ಎಲ್ಲೆಲ್ಲೋ ಬಂದು ಒಂದು ಗುಡಿ ಸಿಕ್ತು ಒಳಗಡೆ. ನೋಡಿ ಹೆಂಗಿದೆ, ಯಾವ ದಾರಿನಿಲ್ಲ ಇಲ್ಲಿ. ಯಾವ ಟೆಂಪಲು లేదా? ಫೈನಲಿ ಇನ್ನೊಂದು ಕಾಲು ದಾರಿ ಸಿಕ್ತು ನಮಗೆ. ಅಪ್ಪ ದೇವರೇ ಕಳ್ಕೊಂಡು ಅಂದ್ಕೊಂಡೆ ನಾನು. ಏನು ಮಾಡೋದು, ಮೊದಲೇ ಬಿಸಿಲಲ್ಲಿ ಏನು ಮಾಡೋಕ್ಕಾಗಲ್ಲ. ಮುಳ್ಳುಗಳು ಜಾಸ್ತಿ ಇದ್ದಾವೆ ಇಲ್ಲೆಲ್ಲ. ಮತ್ತು ಟ್ವಿಸ್ಟು ಇಲ್ಲಿ. ಹಾಂ, లేదు ಎದಕ್ಕೂ. ಫೈನಲಿ ರೂಟ್ ಕಂಟಿನ್ಯೂ ಆಗ್ತಾ ಇದೆ ನೋಡಿ. ಹಂಗೆ ಹೋಗಿದ್ವಿ, ಹಿಂಗೆ ಬಂದ್ವಿ. ಹಿಂಗೆ ಹೋಗಿದ್ದೆ. ರೂಟ್ ಸಿಕ್ತು ನಮಗೆ. ಗೈಸ್, ನಾನು ಹೋಗಿದ್ದ ರೂಟ್ ಇದು. ಇಲ್ಲಿ ನೋಡ್ಬೋದು ಇಲ್ಲಿಂದ. ಮತ್ತು ನಾನು ಬಂದಿರೋ ರೂಟು ಈ ಕಡೆಯಿಂದ. ಫುಲ್ ಮುಳ್ಳುಗಳು ಈ ಕಡೆ ಎಲ್ಲ. ಇದು ನೋಡ್ಬೋದು ಇಲ್ಲಿ ಕೆರೆ. ಮತ್ತೆ ಸಾಕಾಗೋಯ್ತು. ಹತ್ತೋದು ಬಂತು ನನಗೆ. ಓಕೆ, ಸ್ಟಾರ್ಟ್. ಓಕೆ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಪ್ಯಾನಕೊಂಡ ಇದಕ್ಕೆ ಬಂದಿದ್ದೀವಿ, ಫೋರ್ಟ್ಗೆ. ಅಲ್ಲಿಂದ ಇದು ನಾನು ವೀಡಿಯೋಲ್ಲೆಲ್ಲ ಹಾಕಿರ್ತೀನಿ. ಈಗ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ಮೇಲೆ ಬೆಟ್ಟ ಹತ್ತೋದು ತುಂಬ ಕಷ್ಟ ಇದೆ. ಯಾಕಂದರೆ ಇದಕ್ಕೆ ಕರೆಕ್ಟಾಗಿ ರೂಟ್ ಇಲ್ಲ, ಯಾವ ಕಡೆಯಿಂದ ಹೋಗ್ಬೇಕಂತ. ಬಟ್ ನಾವು ಒಂದು ಕಡೆಯಿಂದ ಹೋದ್ವಿ ಈ ಥರ. ಈಗ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ ನೋಡ್ಬೋದು, ಇದು ಈ ಕಡೆ ಏನು ಸೈಡ್ ಕಾಣ್ತಾ ಇದೆಯಲ್ಲ, ಅಲ್ಲಿ ವೈಟ್ ಕಲರ್ ಟೈಪ್ ನಿಮಗೆ ಇದು ನೋಡಿ. ಆ ಕಡೆಯಿಂದ ಹಿಂಗೆ ಮೇಲೆ ಒಂದು ಸೈಡಿಂದ ಹತ್ಕೊಂಡು ಬಂದಿದ್ದೀವಿ ಮೇಲೆ ಹೋಗುವಾಗ. ಬಟ್ ತುಂಬ ಟಫ್ ಇತ್ತು, ತುಂಬ ಸ್ಲಿಪ್ಪರಿ ಇತ್ತು. ಮೇಲೆ ಹತ್ತುವಾಗ ಭಾಳ ಡೇಂಜರ್ ಕೂಡ ಇದೆ ಆ ಕಡೆಯಿಂದ ಹತ್ತಕ್ಕೆ. ಯಾಕಂದರೆ ಕರೆಕ್ಟಾಗಿ ರೂಟ್ ಇಲ್ಲ ಅದೊಂದು. ಆಮೇಲೆ ಹತ್ತಿಬಿಟ್ಟು ಆ ಟಾಪ್ ಒಂದು ಹಿಲ್ ಕಾಣ್ತಾ ಇದೆ ನೋಡಿ ನಿಮಗೆ, ಈ ಪೋರ್ಷನು. ಆ ಪೋರ್ಷನ್ಗೆ ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ರೀಚ್ ಆಗಿ ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿ ಅದು. ಮತ್ತು ಆಮೇಲೆ ಇನ್ನೊಬ್ಬರು ನನ್ನ ಜೊತೆಗಿದ್ದರು, ಪ್ರವೀಣ್ ಅಂತ. ಅವರು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಲ್ಲಿದೇನಂತ ಎಕ್ಸಾಕ್ಟಾಗಿ. ಅದು ನಾನು ವೀಡಿಯೋಲಿ ಎಡಿಟ್ ಮಾಡ್ತೀನಿ. ಆಮೇಲೆ ಇದೇನು ಕಾಣ್ತಾ ಇದೆಯಲ್ಲ ಆ ಕಡೆ ಹಿಂಗೆ ತೊಗೋತಾ ಇದ್ದೀವಿ. ಆ ಕಡೆಯಿಂದ ನಾವು ಇಳ್ಕೊಂಡು ಕೆಳಗಡೆ ಬಂದ್ವಿ. ಖರೆ ಆ ಕಡೆ ರೂಟ್ ಇಲ್ಲ, ಮುಳ್ಳುಗಳು ಜಾಸ್ತಿ. ಆ ಕಡೆ ಬರೋಕ್ಕಾಗಲ್ಲ ಪ್ರಾಪರಾಗಿ. ನೀವು ನೋಡ್ಕೊಂಡು ಬನ್ನಿ. ನಾನು ಸಜೆಸ್ಟ್ ಮಾಡಲ್ಲ ನಿಮಗೆ, ಬಟ್ ನೋಡಿ ಒಂದು ಸಾರಿ. ಯಾಕಂದ್ರೆ ಆ ಕಡೆ ಊರ ಕಡೆಯಿಂದ ಹತ್ತಿದ್ರಂತೆ ಈ ಹುಡುಗರು. ಬಟ್ ಇದು ಸೆಕೆಂಡ್ ಟೈಮ್ ಈ ಕಡೆಯಿಂದ ಬಂದಿದ್ದಾರೆ. ಬಟ್ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿದೆ ರೂಟ್ ಇದು. ಅದಕ್ಕೋಸ್ಕರ ಹಿಂಗೆ ನಾವು ಆ ಕಡೆಯಿಂದ ರೂಟು, ಮುಳ್ಳುಗಳು ಜಾಸ್ತಿ ಇದ್ದಾವೆ, ಕಲ್ಲು ಬಂಡೆಗಳು, ಇಳಿಯೋದು ಜಿಗಿಯೋದು ಎಲ್ಲ ಬರೋದೆ ನಿಮಗೆ. ಆಮೇಲೆ ನಮ್ಗೆ ಕರೆಕ್ಟಾಗಿ ಒಂದು ರೂಟ್ ಸಿಕ್ತಲ್ಲ ಕೆಳಗಡೆ ಬರುವಾಗ ಇಲ್ಲಿ. ಆಮೇಲೆ ಏನೋ ಮಾಡಿ ಬಂದ್ವಿ. ಫೈನಲಾಗಿ ಇಲ್ಲಿ ರೀಚ್ ಆಗಿದ್ದೀವಿ ನಾವೀಗ. ಇಲ್ಲಿದ್ದಾರೆ ನೋಡಿ ಪ್ರವೀಣ್. ಹೈ ಚೈ.
ಓಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ. ಇದು ಪೆನಕೊಂಡ ಅಂತ, ಪೆನಕೊಂಡ ಫೋರ್ಟ್ ಹಿಲ್ಸ್.